ಬೇಲ್ ಆಗ್ತಿದ್ದಂಗೆ ಎಲ್ಲ ಊರ್ ಬಿಡಬೇಕು ಅಂತ ಧಮಕಿ ಹಾಕಿದ್ದಾರೆ. ದರ್ಶನ್ಗೆ ಬೇಲ್ ಆಗುತ್ತೆ ಅನ್ನುವಂತ ನಂಬಿಕೆ ಇವ್ರದು. ನೀನೇನು ಸುಪ್ರೀಂ ಹೀರೋನಾ, ನಿಂಗೈತೆ ಮಗನೇ. ಉಮಾಪತಿ ಬಳಿಕ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ದರ್ಶನ್ ಅಂದ ಅಭಿಮಾನಿಗಳಿಂದ ಸಾಲು ಸಾಲು ಬೆದರಿಕೆಯನ್ನ ಒಡ್ತಾ ಇದ್ದಾರೆ ಅನೇಕರು. ಪೊಲೀಸ್ ಹದ್ದಿನ ಕಣ್ಣನ್ನ ಇಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಪೋಸ್ಟ್ ಆಗ್ತಾರೆ, ಎಲ್ರಿಗೂ ಕೂಡ ಧಮಕಿ ಹಾಕ್ತಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಗಮನಿಸ್ತಾ ಇದ್ದೀವಿ ಈ ಡಿ ಬಾಸ್ ಅಂದರ್ ಆದ ದಿನದಿಂದಲೂ ಕೂಡ ಅನೇಕರಿಗೆ ಇಂಥದ್ದೇ ವಿಚಾರಗಳು, ಇಂಥದ್ದೇ ಧಮಕಿಗಳು, ಇಂಥದ್ದೇ ಆವಾಜ್ಗಳು ಸೋ ಕಾಲ್ಡ್ ದರ್ಶನ್ ಫ್ಯಾನ್ಸ್ ಇಂದ ಬರ್ತಾ ಇದೆ. ಈಗ ಪೊಲೀಸರು ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ತಾರಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಅನೇಕರಿಗೆ, ಉಮಾಪತಿ ಆಗಿರ್ಬೋದು, ಪ್ರಥಮ ಆಗಿರ್ಬೋದು, ಅನೇಕರಿಗೆ ಈಗ ಇಂಥ ವಾರ್ನಿಂಗ್ಗಳು, ಬೆದರಿಕೆಗಳು ಎಲ್ಲವೂ ಕೂಡ ಬರ್ತಾ ಇದೆ. ಪೊಲೀಸರ ಕಾಲ್ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ವಿಚಾರ, ಲಕ್ಷ್ಮೀನಾರಾಯಣ್. ಎಸ್ ಅಶ್ವಿನಿ, ಅಂದ್ರೆ ಅಭಿಮಾನಿಗಳು, ಅಭಿಮಾನ ಸಂಘಗಳು ಅಥವಾ ಅಭಿಮಾನ ಅಂತಕ್ಕಂಥದ್ದು ಒಳ್ಳೆತನಕ್ಕಿರ್ಬೇಕೆ ಹೊರತು ಈ ತರ ಕೆಟ್ಟ ಕೆಲಸಗಳಿಗೆ, ಕೆಟ್ಟ ಬೆಳವಣಿಗೆಗಳಿಗೆ ಅಲ್ಲ ಅಂತಕ್ಕಂಥದ್ದು ಇದಕ್ಕಿಂತ ದೊಡ್ಡ ನಿದರ್ಶನ ಮತ್ತೊಂದು ಬೇಕಿಲ್ಲ. ನಟ ಅನಂತ್ ನಾಗ್ ಅವರನ್ನ ನಾವು ಅವಲೋಕಿಸೋದಾದ್ರೆ ಅವರಿಗೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಅಭಿಮಾನಿಗಳಿದ್ದಾರೆ. ಆದ್ರೆ ಒಂದು ಕೂಡ ಅಭಿಮಾನಿ ಸಂಘ ಇಲ್ಲ. ಅಂತಹ ಮೇರು ನಟನಿಗೆ ಅಭಿಮಾನಿ ಸಂಘಗಳಿಲ್ಲ. ಆದ್ರೆ ಒಂದು 55 ಸಿನಿಮಾ ಮಾಡಿರ್ತಕ್ಕಂಥ ದರ್ಶನ್ ಅವ್ರಿಗೆ ಅಭಿಮಾನಿ ಸಂಘಗಳಿದಾವೆ, ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ಆದ್ರೆ ಈ ಒಂದು ಬೃಹತ್ ಏನು ಹತ್ಯೆ ಕೇಸ್ನಲ್ಲಿ ಅಭಿಮಾನಿ ಸಂಘದ ಅಧ್ಯಕ್ಷ ಸೇರಿದಂತೆ ಅವರ ಒಂದಷ್ಟು ಅಭಿಮಾನಿಗಳು ಕೂಡ, ಅಂದ್ರೆ ಕ್ಲೋಸ್ ಸರ್ಕಲ್ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ದುರಂತ ಅನ್ಬೋದು. ಜೊತೆಗೆ ಈಗ ದರ್ಶನ್ ಅವರ ಜೊತೆ ಕೆಲಸ ಮಾಡಿದಂತಹ ಕಲಾವಿದರು, ನಿರ್ಮಾಪಕರುಗಳು ಎಲ್ಲ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ದಾರೆ. ಹಾಗೆಲ್ಲ ಮಾತಾಡುವಾಗ ಅವರೊಟ್ಟಿಗಿನ ಈ ಹಿಂದೆ ನಡೆದಂತ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಅವರು ಮೆಲುಕು ಹಾಕ್ತಾ ಇದ್ದಾರೆ. ಆ ಇನ್ಸಿಡೆಂಟ್ಗಳನ್ನ ಮಾತಾಡಿರೋದ್ರಿಂದ ಈಗ ಅವರಿಗೆ ಸೋಷಿಯಲ್ ಮೀಡಿಯಾ ಮೂಲಕ ವಿಡಿಯೋಗಳು ಮಾಡೋದ್ರ ಮೂಲಕ ಅಥವಾ ಸ್ಟೇಟಸ್ ಹಾಕೋದ್ರ ಮೂಲಕ ನೇರವಾಗಿ ರಾಜಾರೋಷವಾಗಿ ಧಮಕಿ ಹಾಕ್ತಾ ಇದ್ದಾರೆ. ಆದ್ರೆ ತಮ್ಮ ನೆಚ್ಚಿನ ನಾಯಕ ನಟನೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಅಂದ್ರೆ ಆ ವಿವೇಕತೆ ಕೂಡ ಇಲ್ಲದೆ ನೇರ ಈ ತರ ವಿಡಿಯೋಗಳ ಮೂಲಕ, ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳ ಮೂಲಕ ಧಮಕಿ ಆಗ್ತಕ್ಕಂತ ಒಂದು ಕೆಲಸವನ್ನ ಒಂದಷ್ಟು ಪುಡಾರಿ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಪೊಲೀಸ್ ಇಲಾಖೆ ಕೂಡ ಹದ್ದಿನ ಕಣ್ಣು ಇಟ್ಟಿದೆ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಮೂಲದ ಅಭಿಮಾನಿಗಳು ಅಂತಕ್ಕಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಅವ್ರನ್ನ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಪೊಲೀಸರು ಅರೆಸ್ಟ್ ಮಾಡುವ ಸಾಧ್ಯತೆ ಕೂಡ ಇದೆ ಅಂತಕ್ಕಂಥದ್ದು ಪವರ್ ಟಿವಿಗೆ ಬಂದಿರತಕ್ಕಂಥ ಮಾಹಿತಿ. ಅಶ್ವಿನಿ. ಓಕೆ ಲಕ್ಷ್ಮೀನಾರಾಯಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.